ಆರಾಧ್ಯ ರೇಣುಕಾರಾಧ್ರು ಮತ್ತು ದೊಡ್ಡಯ್ಯನವರು ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷ ಆಗಿರ್ತಾರೆ ವೆಂಕಟೇಶ್ ಅವರೇ, ನಮ್ಮ ಶಿರಾ ತಾಲೂಕು ಅಧ್ಯಕ್ಷರು ಲಕ್ಷ್ಮೀಶ್ ಅವರು, ಹುಡುಗ ಹಾಗೆ ಗುಬ್ಬಿ ತಾಲೂಕಿನ ಕರುಣಾಕರ್ಷಕರು ಮತ್ತು ತುರುವೇಕೆರೆಯ ರಾಜಗುರು ಕೊರಟಗೆ ರುದ್ರೇಶ್ ಬಂದಿರ ಕಾಣ್ತಿಲ್ಲ, ಹಾಗೆ ಪಾವಗಡದ ಕಾರ್ಯದರ್ಶಿಗಳ ಬುದ್ಧಿ ಅಂತ ಹೇಳಿದ್ರು. ಅವರೆಲ್ಲರೂ ಕೂಡ ನೆನಪು ಮಾಡ್ಕೊಳ್ತಾ ಬಂದಿರುವಂಥ ಉಳಿದ ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ಗೆ ಮತ್ತು ವಿವಿಧ ಇಲಾಖೆಯ ಕ್ಯಾಡರ್ ಅಸೋಸಿಯೇಷನ್ ಎಲ್ಲ ರೆಪ್ರೆಸೆಂಟೇಟಿವ್ಗೆ ಮೊದಲು ನಾನು ರಾಜ್ಯಾಧ್ಯಕ್ಷನಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮಗೆಲ್ಲ ಕೂಡ ಗೊತ್ತಿರುವ ಹಾಗೆ ಬೆಳಗ್ಗೆ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಇತ್ತು, ಮುಗಿಸ್ಕೊಂಡು ಬರಬೇಕಾದ್ರೆ ತುಮಕೂರಿಗೆ ಕೂಡ ಬರಬೇಕಾಗಿದೆ. ಪ್ರತಿಭಾ ಪುರಸ್ಕಾರ ಕಾರಣದಿಂದ ಪೋಸ್ಟ್ ಮಾಡಿದ್ದಾರೆ. 15ನೇ ತಾರೀಕು ಮನೆ ಮುಖ್ಯಮಂತ್ರಿಗಳಿಗೆ ನಮ್ಮ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅನ್ನುವಂಥ ಒಂದು ಚರ್ಚೆಗಳು ತೀರ್ಮಾನ ಆದಾಗ ತುಮಕೂರು ಜಿಲ್ಲೆ ಬೆಂಗಳೂರಿಗೆ ಹತ್ರ ಇದೆ, ಹಾಗಾಗಿ ಹೆಚ್ಚಿನ ಸಂಖ್ಯೆಯನ್ನು ನಿರೀಕ್ಷೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಇದೆ. ಆ ಹಿನ್ನೆಲೆಯಲ್ಲಿ ನೈಬರಿಂಗ್ ಡಿಸ್ಟ್ರಿಕ್ಟ್ಸ್ ಯಾವಿದಾವೆ ಎಲ್ಲದನ್ನು ಕೂಡ ಕವರ್ ಮಾಡಿದ್ದೀವಿ. ಅದು ಕೋಲಾರ ಇರಲಿ, ಬೆಂಗಳೂರಲ್ಲಿರಲಿ, ರಾಮನಗರ ಇರಲಿ, ಮಂಡ್ಯ ಇರಲಿ, ಮೈಸೂರು ಇರಲಿ, ಚಾಮರಾಜನಗರ ಇರಲಿ, ಬೆಂಗಳೂರು ಅರ್ಬನ್ ಇರಲಿ, ಚಿಕ್ಕಬಳ್ಳಾಪುರ ಇರಲಿ, ಚಿತ್ರದುರ್ಗ ಇರಲಿ, ಎಲ್ಲದನ್ನು ಕವರ್ ಮಾಡಿದಾಗ ತುಮಕೂರು ಒಂದು ಉಳ್ಕೊಂಡಿತ್ತು. ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಂಡೆ, ಸರ್ ಬರ್ತೀನಿ, ಟೈಮ್ ಫಿಕ್ಸ್ ಮಾಡಿದ್ರೆ ಒಂದು ಚೆನ್ನಾಗಿ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿದ್ವಿ. ಅವರು ಇಮಿಡಿಯೇಟಾಗಿ ಒಪ್ಕೊಂಡ್ರು. ಇವತ್ತು ನಾವೆಲ್ಲ ಕೂಡ ಸೇರಿದ್ದೇವೆ. ಸರ್ಕಾರ 7 ಪೇ ಕಮಿಷನ್ ಕೊಟ್ಟಿದೆ, ಆದರೆ ಈ ಹಿಸ್ಟ್ರಿ ಹೇಳ್ಬೇಕಂದ್ರೆ ತುಂಬ ಟೈಮ್ ತಗೊಳ್ತದೆ, ಬೇಡ. ನಾವು ನೀವೆಲ್ಲ ಶ್ರಮ ಹಾಕಿ 17% IR ತೆಗೆದುಕೊಂಡ್ವಿ, ಅದು ನಮ್ಮೆಲ್ಲರಿಗೂ ಕ್ರೆಡಿಟ್ ಹೋಗ್ಬೇಕಾಗ್ತದೆ. ಹಾಗೆಯೇ 27ನೇ ತಾರೀಕು ಫೆಬ್ರವರಿ ಪ್ಯಾಲೇಸ್ ಗ್ರೌಂಡಲ್ಲಿ ದೊಡ್ಡ ಸಮಾವೇಶವನ್ನು ಮಾಡ್ತೀವಿ, 2.5 ಲಕ್ಷ ಜನ ಸೇರಿ. ಆ ಕ್ರೆಡಿಟ್ ನಮಗೆ ನಿಮ್ಗೆಲ್ರಿಗೂ ಹೋಗ್ಬೇಕಾಗತ್ತೆ. ಸೊ ಹಾಗೆಯೇ 29 ಸ್ಟ್ರೈಕ್ ಕಾಲ್ ಮಾಡಬೇಕು ಅಂತ ಡಿಸಿಷನ್ ತಗೊಳ್ತೀವಿ. ಸರ್ಕಾರ 15 ಕ್ಯಾಬಿನೆಟ್ ತಂದು 15ನೇ ತಾರೀಕು ಫ್ಲೋರ್ ಆಫ್ ಹೌಸ್ ಲಾಂಚ್ ಮಾಡಿ 22ನೇ ತಾರೀಕು 22ನೇ ತಾರೀಕು ಜುಲೈನಲ್ಲಿ 7 ಪೇ ಕಮಿಷನ್ ಆಸ್ ಇಟ್ ಈಸ್ ಇಂಪ್ಲಿಮೆಂಟ್ ಮಾಡುವಂತ ತೀರ್ಮಾನ ಮಾಡ್ತದೆ. ಆ ಕ್ರೆಡಿಟ್ ನಮಗೆ ನಿಮ್ಗೆಲ್ಲರೂ ಕೂಡ ಹೋಗಬೇಕಾಗ್ತದೆ. ಹಾಗಾಗಿ ಇಷ್ಟೆಲ್ಲ ಆದಾಗ ಹೋರಾಟದಲ್ಲಿ ಕೂಡ ಸಂಘಟನೆ ಜೊತೆ ನಾವಿದ್ವಿ, ಡಿಮ್ಯಾಂಡ್ ಜೊತೆ ನಾವಿದ್ವಿ. ಅದು IR ಇರ್ಬೋದು, ದೊಡ್ಡ ಕಾನ್ಫರೆನ್ಸ್ ಮಹಾಸಮ್ಮೇಳನ ಇರ್ಬೋದು, ನಂತರದ ಸ್ಟೆಪ್ಸ್ಗಳಿರ್ಬೋದು, ಯಾವ್ದಾದ್ರು ತಹಶೀಲ್ದಾರ್ DC MLA ಮಿನಿಸ್ಟರ್ ಮನವಿ ಕೊಡೋ ಸಂದರ್ಭದಲ್ಲಿ. ಆದರೆ ಈ ಅನುಭವ ಆದ ನಂತರದಲ್ಲಿ ಸರ್ಕಾರಕ್ಕೆ ಕೂಡ ಒಂದು ಗೌರವವನ್ನು ಸಲ್ಲಿಸಬೇಕಲ್ಲ, ನಮ್ಮ ಜವಾಬ್ದಾರಿ ಇಲ್ಲ. ಯಾರಾದರೂ ಒಂದು ಉಪಕಾರ ಮಾಡಿದ್ರೆ ಉಪಕಾರ ಸ್ಮರಣೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅವ್ರಿಗೆ ಒಂದು ಗೌರವ ಸಲ್ಲಿಸೋದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಅದೆಲ್ಲ ಹಿಂದೂ ಸಂಸ್ಕೃತಿ ಇದ್ದಾಗ ಸಹಜವಾಗಿ ನಮ್ಮ ಸಂಸ್ಕೃತಿನೇ ಆಗಿರುತ್ತೆ. ಯಾರಾದರೂ ಕೂಡ ಹೆಲ್ಪ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಗೌರವ ಸಲ್ಲಿಸಬೇಕಂತ ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಒಂದು ನಮ್ಮ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬಹುಶಃ 6 ಪೇ ಕಮಿಷನ್ ಕೊಟ್ಟರು, 5 ಕೊಟ್ಟರು, ಯಾವಾಗಲೂ ನಾವು ಸನ್ಮಾನ ಮಾಡಲಿಕ್ಕೆ ಆಗಿಲ್ಲ. ಅವ್ರು ಯಾಕೆ ಮಾಡಿಲ್ವ ಅದನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನಾವೆಲ್ಲ ಹೆಂಗೆ ಅಂದರೆ ನಾವು ಸರ್ಕಾರಿ ನೌಕರು ಕೆಲಸ ಅಂದರೆ ಮರೆಯೋದು ಜಾಸ್ತಿ. 25 ಆದೇಶ ಆಯ್ತು, ಈಗ 26 ಆಯಿತು, 27ನೇ ಆದೇಶ ಅಂದರೆ ಭಾಳ ಮುಖ್ಯ ಇದೆ ಸರ್ ಅಂತ ಅನ್ನುವಂಥ ಮನಸ್ಥಿತಿಗೆ ನಮಗೆ ಬಂದ್ಬಿಟ್ಟಿದೆ. ಸೊ ಸಹಜ, ಏನು ಮಾಡಲಿಕ್ಕಾಗಲ್ಲ. ಮನುಷ್ಯನ ಆಸೆಗಳಿಗೆ ಮಿತಿನೂ ಇಲ್ಲ, ಕೊನೆಯೂ ಇಲ್ಲ, ನಿರಂತರತೆ ಏನು ಮಾಡಲಿಕ್ಕಾಗಲ್ಲ. ಸೊ ಇದ್ರ ನಡುವೆ ನಾವು ನಮ್ಮ ಹಕ್ಕುಗಳನ್ನು ಪಡೆದಾಗ ಒಂದು ಗೌರವ ಸಲ್ಲಿಸಬೇಕು, ಮತ್ತೆ ಮುಂದಿನ ಡಿಮ್ಯಾಂಡ್ಗೆ ಕೂಡ ನಾವು ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಜವಾಬ್ದಾರಿ, ಸಂಘಟನೆ ಕರ್ತವ್ಯ. ಸೊ ಯಾಕೆ ಮಾಡೋದು, ಒಂದು ವೇದಿಕೆ ರೆಡಿ ಮಾಡ್ತೇವೆ. ಸೊ ಅದಕ್ಕೆಲ್ಲ ಕೂಡ ಒಂದು ಲೋಕಲ್ ಸಮುದಾಯವನ್ನು ಸೇರಿಸಿ ಆ ಸರ್ಕಾರದ ಮುಖ್ಯಸ್ಥರನ್ನು ಕರೆಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಮತ್ತೆ ಬೇರೆ ಡಿಮ್ಯಾಂಡ್ ಕೂಡ ಅದು ಮಂಡಿಸುವಂತ ಕೆಲಸ ಮಾಡೋದೇ ಸಂಘಟನೆ ಪ್ರಮುಖ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇಷ್ಟೆಲ್ಲ 7 ಪೇ ಕಮಿಷನ್ ಕೊಟ್ಟ ಮೇಲೆ ನಮಗೆ ಸನ್ಮಾನ ಮಾಡಬೇಕಾದಾಗ ಅವರು ಕೂಡ ಡೇಟ್ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಡೇಟ್ ಕೊಟ್ಟಿದ್ದಾರೆ. ಈಗ ನಮ್ಮ ಜವಾಬ್ದಾರಿ ಅಲ್ಲಿ ಜನ ಸೇರಿಸೋದು, ಅವ್ರಿಗೆ ಗೌರವ ಸಲ್ಲಿಸೋದು ಪ್ರಮುಖವಾಗಿರುವಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಿಂದ ಈ ನಮ್ಮ ಅಭಿಮಾನದ ಕಾರ್ಯಕ್ರಮ ಒಂದು ಭಾಗ, ಸನ್ಮಾನ ಮಾಡುವಂಥದ್ದು ಒಂದು ಭಾಗ, ಮುಂದುವರೆದು MPS OPS ಆಗಬೇಕು, ಅದು ಕೂಡ ನಾವು ಹೊಂದಿರುವಂಥ ಒಂದು ದೊಡ್ಡ ಸವಾಲು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮಿಟಿ ಮಾಡಲಿಕ್ಕೆಲ್ಲ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಕೂಡ ಬಹುಶಃ ನಮ್ಮ 2 ಡೇಸ್ ಆರ್ಡರ್ ಶೋ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಬೇರೆ ರಾಜ್ಯಗಳಿಗೆ 1 ತಿಂಗಳಲ್ಲಿ 3 ರಾಜ್ಯಗಳಿಗೆ IAS ಆಫೀಸರ್ ಕಳಿಸಿ ರಿಪೋರ್ಟ್ ತಗೊಂಡು ಆ ರಿಪೋರ್ಟ್ ಬಂದಮೇಲೆ ಕ್ಯಾಬಿನೆಟ್ಗೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ತೀರ್ಮಾನ ಸರ್ಕಾರ ಇದೆ. ಸೊ ಅದಕ್ಕೆ ನಾವು ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದೀವಿ. ಯಾಕಂದ್ರೆ ಒಂದೇ ಸಲ ಹಾಗೆ ಮಾಡ್ಬಿಡಿ ಅಂತ ನಾವು ಹೇಳಿಕ್ಕೆ ಬರಲ್ಲ, ಅವರು ಮಾಡಲ್ಲ ಅಂತ ಗೊತ್ತಿತ್ತು. ಸೊ ಹಾಗಾಗಿ 1 or 2 months ಅದಕ್ಕೆ ಕೂಡ ಹೋಗ್ತದೆ. ಸೊ ಅದಕ್ಕೆ ಕೂಡ ನಾವು ಹೇಳಿದ್ದೇವೆ. ಸೊ ಈಗ ಅಫಿಷಿಯಲ್ ಆಗಿ 2 ಡೇಸ್ ಆರ್ಡರ್ ಶೋ ಆದಮೇಲೆ
ಸೊ ಅದರ ಒಂದು ಸ್ಟೇಜ್ ಕೂಡ ಮುಗಿತಾ ಬರ್ತದೆ. ಅದಾದ್ಮೇಲೆ ಮತ್ತೆ ಕ್ಯಾಬಿನೆಟ್ ಇಡಬೇಕು. ಸೊ ಅದನ್ನು ಮತ್ತೆ ಫಾಲೋ ಮಾಡಬೇಕು, ಅದೇ ಕೆಲಸ. ಹೆಲ್ತ್ ಸ್ಕೀಮ್ ಕೂಡ ಅಷ್ಟೇ. ನಾವು ಸ್ಟ್ರೈಕ್ ಹೋಗ್ಬೇಕಾದ್ರೆ 3 ಡಿಮ್ಯಾಂಡ್ ಇಟ್ಕೊಂಡು ಹೋಗಿದ್ವಿ, ಹೆಲ್ತ್ ಸ್ಕೀಮ್ ಆಗಲಿಲ್ಲ. ಸೊ ಆಗಲಿಲ್ಲ ಅಂದರೆ ಕಾರಣ ಇಲ್ಲ, ಷಡಾಕ್ಷರ ಒಂದು ಸ್ವಲ್ಪ ಉಸಿರಾಟ ಟೈಪ್ ಮಾಡಿ ಪೇ ಕಮಿಷನ್ ಕನ್ಫರ್ಮೇಷನ್ ಮಾಡಿದ್ದೀವಿ. ಇದಕ್ಕೊಂದು 1 or 2 months ಟೈಮ್ ಕೊಟ್ಟರೆ ನಾವೊಂದು ಎಫೆಕ್ಟಿವ್ ಆಗಿ ಜಾರಿ ಕೊಡ್ತೀವಿ, ಸಹಕಾರ ಕೊಡಿ ಅಂತ ಹೇಳಿ ಅಧಿಕಾರಿಗಳು ಸರ್ಕಾರ ವಿನಂತಿ ಮಾಡ್ತೀವಿ. ಸೊ ಅಟ್ಲೀಸ್ಟ್ ಇದಾಗುತ್ತಲ್ಲ, ಸೊ ಒಂದು 2 ತಿಂಗಳು ಟೈಮ್ ಕೆಲಸ ಕೊಡೋಣ ಅಂತ ಹೇಳಿ ಸೊ ಅದನ್ನು ಕೂಡ ಕೊಟ್ಟಿದ್ದೀವಿ. ಈಗಾಗಲೇ 1 ತಿಂಗಳಾಗಿದೆ. ಮತ್ತೆ ಕೂಡ ಮೊನ್ನೆ ಭೇಟಿ ಮಾಡಿದಾಗ ಖಂಡಿತ ಪ್ರಯತ್ನದಲ್ಲಿ ಮಾಡಿಕೊಡ್ತೀವಿ, ಆತಂಕ ಕೊಡೋದು ಬೇಡ ಅಂತ ಹೇಳಿ ಸೊ ಅಧಿಕಾರಿಗಳು ಕೂಡ ನಮ್ಗೆ ಹೇಳಿದ್ದಾರೆ. ಸೊ ಅದು ಪ್ರಮುಖವಾಗಿರುವಂಥ ವಿಚಾರ. ಟೀಚರು PST ಒಂದು ಶಿಕ್ಷಕರು CR ಅಮೆಂಡ್ಮೆಂಟ್ ಇದೆ, ಅದ್ರ ಬಗ್ಗೆ ಕೂಡ ಒಂದು ಸೆಮಿನಾರ್ ಕೂಡ ಮಾಡ್ತಾ ಇದ್ವಿ. NPS ಬಗ್ಗೆ ಕೂಡ ಸೆಮಿನಾರ್ ಮಾಡ್ತಾ ಇದ್ವಿ. ಭಾಳ ಜನ ಟೀಚರ್ಸ್ ಒಂದು ಬರ್ನಿಂಗ್ ಇಶ್ಯೂ ಇದೆ. ಸೊ ಅದನ್ನು GPT ಮತ್ತು PhD ಟೀಚರ್ನ ಹೇಗೆ CR ರೆಗ್ಯುಲರೈಸ್ ಮಾಡಿ ಅವ್ರಿಗೆ ಬೆನಿಫಿಟ್ ಕೊಡಬೇಕು ಅನ್ನೋಂಥದ್ದು ಎಕ್ಸ್ಪರ್ಟ್ಸ್ ಎಲ್ಲ ಕರೆಸಿ CR ರೂಲ್ ಫ್ರೇಮ್ ಮಾಡೋರು ಕರೆಸಿ ಸೊ ಅಲ್ಲಿ ಒಂದು ಡಿಬೇಟ್ ಕೂಡ ಮಾಡ್ತಾ ಇದ್ದೀವಿ, ಸೆಮಿನಾರ್ ಕೂಡ ಇದೆ. ಸೊ ಈ 3 ಡಿಮ್ಯಾಂಡ್ಗಳು ಕೂಡ ನಮ್ಗೆ ಈಡೇರಬೇಕು. ಜೊತೆಗೆ ಇದಾಗಿರುವಂಥ ಕಾರಣಕ್ಕಾಗಿ ಸರ್ಕಾರಕ್ಕೆ ಒಂದು ಗೌರವವನ್ನು ಸಲ್ಲಿಸಬೇಕಾಗಿದೆ ನಮ್ಮ ಜವಾಬ್ದಾರಿ. ಇದಾದ ನಂತರ ಎಕ್ಸಿಸ್ಟಿಂಗ್ ಫಿಟ್ಮೆಂಟ್ ಜೊತೆ 27.50 ಮತ್ತು 31 ಆದಮೇಲೆ ರಿಮೈನಿಂಗ್ 12 DAಗಳು ಏನು ಉಳಿತದೆ, 12 DAನ 722 ಪೈಸೆ ಕನ್ವರ್ಟ್ ಮಾಡಿದ್ರೆ 8.66 ಬರುತ್ತೆ. ಅರೌಂಡ್ 8.75 DA ನಮಗೆ ಎಕ್ಸಿಸ್ಟಿಂಗ್ 1724 ಇಂದ ಬರುವಂಥದ್ದು. ಅಡ್ಮಿಸಬಲ್ HRA ಬರ್ತದೆ. ಮೆಡಿಕಲ್ ಅಲವೆನ್ಸ್ 500 ಆಗ್ತದೆ. ಬೇಸಿಕ್ ಆಟೋಮೆಟಿಕಲಿ ಮೋರ್ ದ್ಯಾನ್ 50% ಕ್ರಾಸ್ ಆಗ್ತದೆ. ಸೊ ಇದೆಲ್ಲ ಇರೋದ್ರಿಂದ ಇವತ್ತು ನಮ್ಮ ನೌಕರರು ಅತ್ಯಂತ ಸಂತೋಷವಾಗಿ 7th ಪೇ ಕಮಿಷನ್ ನಾವು ರಿಸೀವ್ ಮಾಡ್ಕೊಂಡಿದ್ದಾರೆ. ಒಂದು 7th ಪೇ ಕಮಿಷನ್ ತಗೊಂಡಿದ್ದಕ್ಕೆ ಸೊ ಈ ಒಂದು ಕಾರ್ಯಕ್ರಮ ಅದ್ರ ಜೊತೆ ಇನ್ನೂ ಕೂಡ ಡೀಟೇಲ್ ಆಗಬೇಕಾಗಿದೆ. ಸೊ ನಾನು ಪಾರ್ಲಿಮೆಂಟರಿ ಅಫೇರ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾಳೆ ಕ್ಲಿಯರ್ ಆಗುತ್ತೆ. ಮತ್ತೆ ಲಾ ಡಿಪಾರ್ಟ್ಮೆಂಟ್ ಹೋಗಿ FD ಹೋಗಿ ಡೀಟೇಲ್ 26 ಪೇಜ್ ಜಿಯೋ ಮತ್ತೊಂದು ಜಿಯೋ ಕೂಡ ಇಶ್ಯೂ ಆಗ್ತಾ ಇದೆ. ಸೊ ಅದೆಲ್ಲ ಜಿಯೋ ಇಶ್ಯೂ ಆದಾದ್ಮೇಲೆ ಅದನ್ನು 3-4 ಡೇಸ್ ಇರಬೇಕು. ಅದಾದ್ಮೇಲೆ ಮತ್ತೆ HRMSಗೆ ಮತ್ತೆ ಮಾಸ್ಟರ್ ಸ್ಕೇಲ್ ಎಲ್ಲ ಕೂಡ ಅಪ್ಡೇಟ್ ಆಗಬೇಕು, ಸೇರ್ಕೊಳ್ಬೇಕು. ಅದಾದ್ಮೇಲೆ HRMS ಅಂತ ಸ್ಯಾಲರೀಸ್ಗಳನ್ನ ಡ್ರಾ ಮಾಡುವಂಥ ಸಿಸ್ಟಮ್ ಇದೆ, ತಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಸೊ ಇದೆಲ್ಲವೂ ಕೂಡ ಪ್ರಕ್ರಿಯೆಗಳನ್ನ ನಡೀತಾ ಇರೋ ಸಂದರ್ಭದಲ್ಲಿ ಸರ್ಕಾರ ಇಷ್ಟು ದೊಡ್ಡ ಮೊತ್ತದ 20,000 ಕೋಟಿ ಒಂದು ಬಜೆಟ್ ಏನು ಅಷ್ಟು ಅಮೌಂಟ್ ಇದ್ದಿದೆ ಬರ್ಡನ್ ಆಗ್ತದೆ ಗೌರ್ಮೆಂಟ್ಗೆ. ಸೊ ನಮಗೆಲ್ಲ ಕೂಡ ಕೊಟ್ಟಿದೆ. ಒಬ್ಬೊಬ್ಬರಿಗೆ 15,000ದಿಂದ 20, 25, 40, 50,000ವರೆಗೆ ವೇತನ ಜಾಸ್ತಿ ಆಗಿದೆ. ಮೊದಲೆಲ್ಲ ಹೋರಾಟಗಳನ್ನು ಮಾಡಿ ಹಕ್ಕುಗಳನ್ನು ಪಡಿತಿದ್ವಿ. ಈಗ ನಮ್ಮ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜುಲೈ 22 ಯಾರು ಹೇಳ್ತಿದ್ರು 7 ವರ್ಷ ಆಗಬೇಕು ಪ್ರಶ್ನೆ ಇಲ್ಲ. ನಮಗೆ 5 ವರ್ಷ ಕಂಪ್ಲೀಟ್ ಆದ್ಮೇಲೆ ಕೊಟ್ಟಿದೆ. 31/6/22ಕ್ಕೆ ನಮ್ಮ ಟೆನ್ಯೂರ್ 5 ಇಯರ್ಸ್ ಲಾಸ್ಟ್ 1418 ಮುಗಿದ್ಮೇಲೆ ಅಲ್ಲಿಗೆ ಮುಗಿತಾ ಇರೋದು. 1717 ಇಂದ ನೋಷನಲ್ ಆಗಿ ಕೊಟ್ಟಿರುವಂತದ್ದು. ಸೊ ನೋಷನಲ್ ಆಗಿ ಇಲ್ಲಿಂದನೇ ಕೊಡ್ತಾ ಇದ್ದಾರೆ. ಫೈನಾನ್ಷಿಯಲ್ ಬೆನಿಫಿಟ್ ಕೊಡ್ಲಿಕ್ಕೆ ಆಗ್ತಿಲ್ಲ ಸರ್ಕಾರಕ್ಕೆ. ಫೈನಾನ್ಷಿಯಲ್ ಬೆನಿಫಿಟ್ 1722 ಇಂದ ಕೊಡಬೇಕು ಅಂದ್ರೆ 22,000 ಕೋಟಿ ಬೇಕು, ಕೊಡ್ಲಿಕ್ಕೆ ಆಗಲ್ಲ. ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಸೊ ಏನು ಮಾಡ್ಲಿಕ್ಕೆ ಆಗಲ್ಲ. ಸಹಜವಾಗಿ ಅದಕ್ಕೂ ಕೂಡ ಕೆಲವು ಕಾಮೆಂಟ್ ಮಾಡ್ತಾರೆ, ಅದಿದೆ ಇದಿದೆ ಅಂತ ಹೇಳಿ. ಸಹಜ ಇನ್ ಸರ್ವಿಸ್ ಇರೋರಿಗೆ ಲಾಭ ಇದೆ, ರಿಟರ್ನ್ ಅದಕ್ಕೆ ಒಂದಿಷ್ಟು DCRG ಕಮ್ಯುನಿಕೇಶನ್ ವ್ಯತ್ಯಾಸ ಆಗ್ತದೆ ಅಂತಿದೆ. ಸೊ ಅದು ಕೂಡ ನಾವು ಸರ್ಕಾರಕ್ಕೆ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಏನೇ ಇರಲಿ 7th ಪೇ ಕಮಿಷನ್ ಒಂದು ಒಳ್ಳೆ ಫ್ರೂಟ್ಫುಲ್ ರಿಪೋರ್ಟ್ ಅನ್ನ ಸುಧಾಕರ್ ಅವರು ಕೊಟ್ಟಿದ್ರು. ಸುಧಾಕರ್ ಅವರು ಕೊಟ್ಟಿದ್ದನ್ನ ಯಥಾವತ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ದು ತಮಗೆಲ್ಲ ಕೂಡ ಗೊತ್ತಿದೆ. ನಾನು ಇನ್ವಿಟೇಷನ್ ಕೊಡೋಕೆ ಹೋದಾಗ ಅವ್ರು ಅದನ್ನೇ ಹೇಳಿದ್ರು, ಏನಪ್ಪ ಅಧ್ಯಕ್ಷ ಅಂತೂ ಇಂತೂ ತಗೊಂಡಿಲ್ಲ ಅಂತ ಹೇಳಿದ್ರು ನನಗೆ. ಸರ್ ನಾನು ತಗೊಂಡಿದ್ದಲ್ಲ ಸರ್, ತಾವು ಕೊಟ್ಟಿದ್ದು ಅಂತ ಹೇಳಿದ್ರು. ಏನೇ ಕೊಡಪ್ಪ, ನೀನಲ್ಲೇನಪ್ಪ ಅಧ್ಯಕ್ಷ, ಕ್ರೆಡಿಟ್ ನಿನಗೆ ಬರಬೇಕು ಅಂತ ಅಂದ್ರು. ಸರ್ ನನಗೆ ಕ್ರೆಡಿಟ್ ಬೇಡ ಸರ್, ನಿಮಗೆ ಕ್ರೆಡಿಟ್ ಬಂದ್ರೆ ಸಾಕು, ನಿಮ್ಮನ್ನು ಅದಕ್ಕೋಸ್ಕರ ಆಹ್ವಾನ ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನಾವೆಲ್ಲ ಒಂದು 22ರಿಂದ 25 ಕೊಡಬೇಕು ಅಂತ ಹೇಳಿ ಅಧಿಕಾರಿಗಳು ನಾವು ಯೋಚನೆ ಮಾಡಿದ್ವಿ. ನಿಮ್ಮ ಒತ್ತಡವನ್ನು ತಡೆಯೋಕ್ಕಾಗದೆ. ಸೊ ಮತ್ತೆ ನೀವೇನೋ ಸ್ಟ್ರೈಕಿಂಗ್ ಮಾಡಿ ಸುಮ್ಮನೆ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ. ಹಣ ಸರಿದ ಮಾಡಲಿಕ್ಕಾಗಿಲ್ಲ. ಮಾನ್ಯ ರಾಜ್ಯಾಧ್ಯಕ್ಷರು ನಮ್ಮ ಊರಿಗೆ ಬರ್ತಾರೆ ಅಂತಂದ್ರೆ ಎಲ್ಲ ಸೇರಿಸಬೇಕು ಅಂತ ಕಾರ್ಯಕ್ರಮ ಮುಂದೆ ಇನ್ನೂ ನಡೆಯುವಾಗ 2 ಕಾರ್ಯಕ್ರಮಗಳು, ಒಂದು ಕ್ರೀಡಾಕೂಟ ಇರುವುದು, ಒಂದು ನಮ್ಮೆಮಾನದ ಕಾರ್ಯಕ್ರಮ. ಉದಾರ ಸ್ಮರಣೆ ಮುಖ್ಯಮಂತ್ರಿಗಳ ಮೇಲೆ ಅಂದು ರಾಜ್ಯಾಧ್ಯಕ್ಷರು ನಿರ್ಧಾರ ಮಾಡ್ತಾರೆ. ನಾವು ಯಾರು ನಮಗೆ ಸಹಾಯ ಮಾಡ್ತಾರೆ ಅವರಿಗೆ ಒಬ್ಬಾರದ ಸ್ಮರಣೆ ಇರಬೇಕು. ಅದಕ್ಕೆ ನಾವು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗೆ ಹಾಗೂ ಸಂಪುಟದ ಎಲ್ಲ ಸಚಿವರುಗಳಿಗೆ ನಾವು ವಿಮಾನವನ್ನು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ಮಾಡಿದ್ಮೇಲೆ ಅವರು ಇಡೀ ರಾಜ್ಯ 2 ಬಾರಿ ಸುತ್ತಿದ್ದಾರೆ ರಾಜ್ಯಾಧ್ಯಕ್ಷರು. ಇದರಲ್ಲಿ ಕೊನೆಯದಾಗಿ ಅವರಿಗೆ ಸರ್ಕಾರಕ್ಕೆ ನಾವು ಉತ್ತರಣೆ ನೀಡುವಂತ ಸಮಯ ಬಂದಿದೆ. 1ನೇ ತಾರೀಕು ಎಲ್ಲರೂ ಕೂಡ ಅಲ್ಲಿ ಸೇರ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಿಂದ ಹೆಚ್ಚು ಜನ ಹೋಗ್ಬೇಕು. ಯಾಕೆ ಅಂತಂದ್ರೆ ಹತ್ತಿರ ಜಿಲ್ಲೆಗಳು. ನಾವು ಈಗಾಗಲೇ ಬೇಡಿಕೆಯನ್ನ ಕೇಳೋದಕ್ಕೆ ಸುಮಾರು 2 ಜನ ಸೇರಿದ್ವಿ, ಪ್ಯಾಲೇಸ್ ಎಲ್ಲ ಬಂದಿದ್ದಾರೆ. ಈಗ ಅದೇ ಜಾಗದಲ್ಲಿ ಪ್ರವಾಸಿನಿ ಪ್ಯಾಲೇಸ್ ಏನಿದೆ
ಪಕ್ಕದಲ್ಲೇ. ನಾವು ಇನ್ನೂ ಹೆಚ್ಚಿನ ಜನ ಸೇರಬೇಕು ಅನ್ನೋದು ಇತ್ತು, ಆದರೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮದಿಂದ ಪದೇ ಪದೇ ಎಲ್ಲ ಸೇರೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಕೂಡ ಎಲ್ಲ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಹೋಗಿ ಅವ್ರಿಗೆ ಬಂದಿರಲ್ಲ ಹೇಳಬೇಕಾಗ್ತದೆ. ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರೇ ಸ್ವತಃ ಬಂದು ಜಿಲ್ಲೆಗಳಲ್ಲಿ ಭೇಟಿ ಮಾಡಿ ಅವ್ರನ್ನ ಭೇಟಿ ಮಾಡಿ ಮತ್ತೆ ಅವರ ಸ್ಪಂದನೆಗಳನ್ನು ಇರ್ತದೆ. ಅವರ ರಾಜ್ಯಾಧ್ಯಕ್ಷ ಜೊತೆ ಮಾತಾಡಬೇಕು ಅನ್ನೋದು ಕೂಡ ಕೆಲವು ಜನ ಬಂದಿದ್ದೀರಾ. ಈ ನಿಟ್ಟಿನಲ್ಲಿ ನಮ್ಮ ಕರ್ತವ್ಯ ಕೂಡ ಆಗಿದೆ. ಬಹಳ ಅನೇಕ ಕೆಲಸಗಳನ್ನು ನೀವೆಲ್ಲ ನೋಡಿದ್ದೀರಿ. ರಾಜ್ಯಾಧ್ಯಕ್ಷರು ಆಗಲಿದ್ದು ಕೆಲಸ ಮಾಡಿದ್ದಾರೆ ಮತ್ತು ಹೆಚ್ಚು ವೇಗವಾಗಿ ನಿಮ್ಮ ಬೇಡಿಕೆಗಳ ಈಡೇರಿಸಲು ಕೆಲಸ ಮಾಡಿದ್ದಾರೆ. ಸಾಕಷ್ಟು ಜನ ಬಂದಾಯಿತು, ಸರ್ ಇದು 7th ಪೇ ಸಿಗ್ತದ ಈ ವರ್ಷ ಅಂತೇಳಿ, ಯಾಕೆಂದ್ರೆ ಗ್ಯಾರಂಟಿಯಲ್ಲಿ ದುಡ್ಡೆಲ್ಲ ಹೋಗ್ತದೆ ಮಾಡ್ತಾ ಇಲ್ಲ ಅಂತೇಳಿ. ತಯಾರಿನ ರಾಜ್ಯಾಧ್ಯಕ್ಷರು ನಾವು ಬರೀ ಕೂತಿರ್ತೀವಿ, ನೋಡ್ತಾ ಇರ್ತೀವಿ, ಕೆಲವೊಂದು ಮಾಹಿತಿಗಳು ಮಾತ್ರ ಹೇಳ್ತಾರೆ. ಅದರಲ್ಲಿ ಪರ ಮಾಡೋ ನಮಗೆ ಸಾಕಷ್ಟು ಜನ ಇರ್ತಾರೆ. ಅದನ್ನ ಬೇರೆ ರೀತಿಯಲ್ಲಿ ಆಡ್ಕೊಳ್ಳೋಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಅದನ್ನೆಲ್ಲ ಕೂಡ ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ಸರಿ ಸಮಾನವಾಗಿ ನಿಮ್ಮ ಮನದಾಳದ ಮಾತುಗಳನ್ನ ಏನು ತಿಳ್ಕೊಂಡು ಕೆಲಸವನ್ನ ಮಾಡಿ ರಾಜ್ಯಾಧ್ಯಕ್ಷ ಮಾಡ್ತಾ ಇದ್ದಾರೆ. ಆ ತಂಡ ಕೂಡ ಎಲ್ಲ ಇದೆ, ಸೆಕ್ರೆಟರಿ ಇರ್ಬೋದು, ಬಸವಣ್ಣ ಇರ್ಬೋದು, ಸದನ ಇರ್ಬೋದು, ಹಾಗೆಲ್ಲ ಟೀಮ್, ಬೆಂಗಳೂರಿನ ಟೀಮ್ ಕೂಡ ಅವ್ರ ಜೊತೆಯಲ್ಲಿ ಆಗಲೇ ಕೆಲಸ ಮಾಡ್ತಿರ್ತಾರೆ. ಎಲ್ಲ ಕೂಡ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತಾರೆ. ಇವಾಗ ನೋಡಿದ್ವಿ ಕೊನೆಯ ನಮಗೆ ಬೇಡಿಕೆ ಈಡೇರಿದೆ. ಇನ್ನೂ 2 ಬೇಡಿಕೆಗಳು ನೀವೆಲ್ಲ ಕಾಣ್ತಾ ಇದ್ದೀವಿ ಯಾವಾಗ ಈಡೇರ್ತದೆ. ಮನುಷ್ಯನ ಸಹಜ ಗುಣ ಅದು. ಒಂದು ಆದ್ಮೇಲೆ ಒಂದು ಯಾರು 2 ಆಗಿರೋದ, ಮುಂದೆ ಯಾರಾಗಿರೋಲ್ಲ, ಇನ್ನೂ 2% ಜಾಸ್ತಿ ಆಗೋದಾಗಿದ್ದಲ್ಲ, ಮುಂಚೆ ಬದಲಾಗ್ತಿ ಎಲ್ಲ ಕೂಡ ಸರ್ಕಾರ ಬ್ಯಾಲೆನ್ಸ್ ಶೀಟ್ ಕೊಡೋದು ಕೂಡ ಹಂಗೆ ತೃಪ್ತಿ ಯಾವ್ದಾರ ತೃಪ್ತಿ ಇದ್ದರೆ ಸರ್ಕಾರ ತೃಪ್ತಿ ಪಡಿಸೋ ಸಾಧ್ಯತೆ ಇಲ್ಲ. ಎಷ್ಟಾರ ಮಾಡಿದ್ದೀವಿ, 25-26 ಬೇಡಿಕೆ ಇಳಿಸಿದ್ವಿ, ಇನ್ನೂ ಕೂಡ ಸಾಧನೆ ಆಗ್ತಿಲ್ಲ. ಇನ್ನೂ ಬೇರೆ ಇನ್ನೂ ಯಾವ ಹೊಸದು ಬರ್ತದ, ಇನ್ನೂ ಹೊಸ ದೇಶ ಯಾವ್ದಾರ ಹೊಸದು ಉತ್ತರ ಅಂತೇಳಿ ಎಲ್ಲ ಕೂಡ ಬೇಡಿಕೆ ನಾನು ಅಂದ್ಕೊಂಡಿದ್ದೀನಿ. ನಾವು ಕಂಡ ಒಂದು 19ರಿಂದ 20 ವರ್ಷದ ಕೊನೆಯ 24 ಏನಿದ್ವಿ, ನಮ್ಮ ಪುಣ್ಯ ಈ ಒಂದು ಜಾಗದಲ್ಲಿ ನಾವು ಕೂಡ ಅಧ್ಯಕ್ಷರಾಗಿ ಜೊತೆಯಲ್ಲಿ ಕೆಲಸ ಮಾಡಿದ್ದು ನಮ್ಮೆಲ್ಲ ಒಂದು ಭಾಗ್ಯ ನಾವು ಅಂತ ಅನ್ಕೊಂಡಿದ್ದೀವಿ. ಯಾಕೆಂದ್ರೆ ಎಲ್ಲ ಅಧ್ಯಕ್ಷರು ಎಷ್ಟು ಜನ ಬಂದವರು ಅಧ್ಯಕ್ಷರು ನೋಡಿದ್ದೇ ಇಲ್ಲ, ರಾಜ್ಯಾಧ್ಯಕ್ಷರು ಬಂದಿದ್ದೇ ಇಲ್ಲ, ಅದನ್ನು ಕಾರ್ಯಕ್ರಮಗಳು. ಆದರೆ ಪದೇ ಪದೇ ರಿಪೀಟ್ ಆಗಿ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಮಾಡಿ, ತಾಲೂಕು ಕೇಂದ್ರಗಳಿಗೆ ಹೋಗಿದ್ದಿಲ್ಲ, ಅಂಥದ್ರಲ್ಲಿ ಪ್ರತಿಯೊಂದು ತಾಲೂಕು ಕೇಂದ್ರಗಳನ್ನ ಭೇಟಿ ಮಾಡಿ, ನೌಕರನ್ನ ಭೇಟಿ ಮಾಡಿ, ಅವರ ಸ್ಪಂದನೆಗಳಿದ್ದು ಕ್ರೀಡಾಕೂಟಗಳ ಯಶಸ್ಸನ್ನೆಲ್ಲ ನೋಡಿದ್ದೀವಿ. ಪ್ರತಿ ವರ್ಷ ಕ್ರೀಡಾಕೂಟ ಉದ್ಯಮನ ಪದೇ ಪದೇ ಬಂದು ಮಾಡ್ಕೊಂಡು 50 ವರ್ಷದಿಂದ ಹಿಡಿದು 3.5 ಕೋಟಿ ಸಂಘ ಒಂದು ಕ್ರೀಡಾಕೂಟ ಹೆಸರಿ ನಿಂತಲ್ಲಿ ನಿಜಕ್ಕೂ ಹೆಮ್ಮೆ ವಿಚಾರ. ರಾಜ್ಯಾಧ್ಯಕ್ಷರ ಜೊತೆ ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ. ಅವರ ಅವಧಿಯಲ್ಲಿ ನಾವು ಕೂಡ ಪದಾಧಿಕಾರಿಯಾಗಿದ್ದು ಅಥವಾ ತಾಲೂಕು ಅಧ್ಯಕ್ಷರಾಗಿದ್ದು ಎಲ್ಲ ಕೂಡ ನಾವೆಲ್ಲರೂ ತಂದಂಥ ಭಾಗ್ಯ ಅಷ್ಟೇ. ಅದು ಸರ್ಕಾರ ನೌಕರಿ ಮಾಡೋದು ಒಂದು ಭಾಗ್ಯ, ಜೊತೆಗೆ ಪದಾಧಿಕಾರಿಯಾಗಿ, ಜಿಲ್ಲಾಧ್ಯಕ್ಷ ಆಗಿ, ತಾಲೂಕು ಅಧ್ಯಕ್ಷರಾಗಿ ಅಥವಾ ಬೇರೆ ಹುದ್ದೆಯಲ್ಲಿದ್ದು ಕೆಲಸ ಮಾಡೋದನ್ನು ಕೂಡ ಸುದೈವದ ಸಂಗತಿ. ನಾವು ಯಾವುದೋ ಜನ್ಮದ ಒಂದು ಒಳ್ಳೆಯ ಕಾರ್ಯ ಅಂತ ಅನ್ನೋದು ಭಾವನೆ ಮಾಡಿದ್ದೀನಿ. ಈ ನಿಟ್ಟಿನಲ್ಲಿ ನಾನು ಹೆಚ್ಚು ಮಾತಾಡೋಕ್ಕಿಂತ ರಾಜ್ಯಾಧ್ಯಕ್ಷ ಮಾತಾಡೋದು ಇನ್ನೂ ಹೆಚ್ಚಿನ ಬೆಲೆ ಅಂತ ಅನ್ಕೊಂಡಿದ್ದೀನಿ. ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ಪೂರ್ಣವಾಗಿ ಹೇಳ್ತಾರೆ, ನಮ್ಮ ಜಿಲ್ಲೆಯವರು ನಮ್ಮ ರಾಜ್ಯಾಧ್ಯಕ್ಷ ಆಗಿರೋದು ಕೂಡ ಇನ್ನೊಂದು ಹೆಮ್ಮೆ ನಮಗೆ. ಅದಕ್ಕೆ ನಮ್ಮ ವಿಮಾನದ ರಾಜ್ಯಾಧ್ಯಕ್ಷ ಯಾವಾಗ ಬರ್ತಾ ಇರ್ತಾರೆ. ಅವರ ಮಾತಿನಪ್ಪ, ಯಾಕೆಂದ್ರೆ ವೇದಿಕೆ ಮುಂಭಾಗ ಎಲ್ಲ ಸಂಘದ ಅಭಿಲಾಷೆ ಮಾನ್ಯ ಅಧ್ಯಕ್ಷರ ಮಾತುಗಳನ್ನು ಕೇಳಬೇಕು.